ನನಗೆ 30 ವರ್ಷಗಳು ಕಳೆದ ನಂತರ ಈ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಅದೇನಂದ್ರೆ, ಜೀವನದಲ್ಲಿ ಎಂದು ಒಂದು ಸಚ್ ಪಾಯಿಂಟ್ ಬರುತ್ತಿಲ್ಲ, ಎಲ್ಲವೂ ಸರಿಯಾಗಿರೋದು, ಎಲ್ಲವೂ ಸರಳವಾಗಿರೋದು, ಎಲ್ಲವೂ ಪರ್ಫೆಕ್ಟ್ ಆಗಿರೋದು. ಯಾಕೆಂದ್ರೆ ಅಂತ ಒಂದು ಸಮಯವೇ ಇರೋದಿಲ್ಲ. ನೀವೊಂದು ಸಮಸ್ಯೆಯನ್ನು ಸರಿಪಡಿಸಿದಂತೆ ಮತ್ತೊಂದು ಸಮಸ್ಯೆ ನಿಮ್ಮ ಎದುರುಗಡೆ ನಿಂತಿರುತ್ತೆ. ನಿಮ್ಮ ಆರೋಗ್ಯ ಸರಿಯಾಗಿದ್ರೆ ಕರಿಯರ್ ಸ್ಟ್ರೆಸ್, ಕರಿಯರ್ ಸರಿಯಾದ್ರೆ ಕುಟುಂಬದಲ್ಲಿ ಸಮಸ್ಯೆ, ಸಂಬಂಧಗಳು ಸ್ಥಿರಗೊಳಿಸಿದ್ರೆ ಹಣಕಾಸು ಕಠಿಣ. ಸದಾ ಜೀವನದಲ್ಲಿ ಏನೋ ಒಂದು ವಿಷಯ ನಡೆಯುತ್ತಲೇ ಇರುತ್ತೆ. ಆದ್ರೆ ನಾನು ಕೂಡ ಇದನ್ನೇ ನೆನೆಸ್ತಿದ್ದೆ, ಈ ಒಂದು ಸಮಸ್ಯೆ ನಿಭಾಯಿಸಿದ ನಂತರ ನಾನು ಸಂತೋಷವಾಗಿರ್ತೇನೆ ಅಂತ. ಸತ್ಯವೇನೆಂದ್ರೆ, ಒಂದು ಸವಾಲು ಮುಗಿದ ತಕ್ಷಣ ಮತ್ತೊಂದು ಸವಾಲು ಎದುರಾಗಿರುತ್ತೆ. ಇದು ಜೀವನದ ಸಹಜ ಸ್ವಭಾವ. ಸ್ವಲ್ಪ ಹಿಂದೆ ತಿರುಗಿ ನೋಡಿ, ನಿಮ್ಮ ಜೀವನವನ್ನು ನೆನಪಿಸಿಕೊಳ್ಳಿ. ಯಾವುದೇ ಒಂದು ಸಮಯದಲ್ಲಿ ನಿಮಗೆ ಈಗ ನನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಒತ್ತಡ ಇಲ್ಲ ಎಂದು ಅನಿಸಿದ ಕ್ಷಣ ಇದೆ? ಬಹುಶಃ ಕೇವಲ ಕೆಲವು ದಿನಗಳ ಕಾಲ ಇರಬಹುದು. ಅದು ನೀವು ತುಂಬಾ ಲಕ್ಕಿ ಆಗಿದ್ರೆ ಮಾತ್ರ. ಏಕೆಂದ್ರೆ ಜೀವನ ಎಂದ್ರೆ ಸವಾಲುಗಳ ಪಯಣ. ಸಂತೋಷವಾಗುವ ರಹಸ್ಯವೇನೆಂದ್ರೆ, ಈ ಸವಾಲುಗಳ ಮಧ್ಯೆಯೂ ತನ್ನ ಸಂತೋಷವನ್ನು ಕಂಡುಕೊಳ್ಳುವುದು. ಆದ್ದರಿಂದ ಪ್ರತಿ ಬಾರಿಯೂ ಸಮಸ್ಯೆಯನ್ನು ನಿಮ್ಮ ಜೀವನದ ಕೇಂದ್ರವನ್ನಾಗಿ ಮಾಡಿಕೊಂಡು ಇದು ಮುಗಿದ ತಕ್ಷಣ ಎಂಜಾಯ್ ಮಾಡ್ತೀನಿ ಎಂದು ಯೋಚಿಸಿದರೆ, ಒಂದು ದಿನ 80 ವರ್ಷಕ್ಕೆ ಬರುತ್ತೀರಿ ಮತ್ತೆ ಯೋಚಿಸುವಿರಿ, ನಾನು ಜೀವನದಲ್ಲಿ ಏನು ಮಾಡಿದೆ? ಕೇವಲ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡಿದೆ ಅಷ್ಟೇ. ಆದರೆ ಜೀವನವು ಕೇವಲ ಸಮಸ್ಯೆಗಳನ್ನು ಹ್ಯಾಂಡಲ್ ಮಾಡಲು ಇರೋದಲ್ಲ. ಥ್ಯಾಂಕ್ ಯು.